150 days ಎಂಟರ್ ಇದು. ಯಾಕಂದ್ರೆ ನಮ್ಮ ಹುಡುಗ ಬಂದ್ಬಿಟ್ಟು ಆನ್ ಟೈಮ್. ನಮ್ಮ ಹುಡುಗ ಒಂದಿನ 10 ಗಂಟೆ ಬಂದವನಲ್ಲ, ಒಂದಿನ 1 hour ಅರ್ಧ ಗಂಟೆ ಲೇಟ್ ಮಾಡಿದವನಲ್ಲ ಅವನು. ಸೊ ಅದರಿಂದ ಆನ್ ಟೈಮ್ ಮಾಡಿದ್ದೀವಿ ಯಾವ ಆರ್ಟಿಸ್ಟ್ ಆಗಲಿ. ಸೊ ಬೇಸಿಕಲಿ ನನಗೆ ಧ್ರುವ ಅವರು ಆನ್ ಟೈಮ್ ಬಂದಾಗ, ಸೊ ಬೇರೆಯವರೆಲ್ಲ ಬರ್ತಾರೆ ಅವಾಗ. ಬೇರೆಯವರೆಲ್ಲ ಆನ್ ಟೈಮ್ಗೆ ನಾವು ಒಂದು ಪ್ಲ್ಯಾನ್ ಮಾಡಿರ್ತೀವಲ್ಲ, ಅದ್ರ ಪ್ರಕಾರ 150 days ಇನ್ ಮ್ಯಾಕ್ಸಿಮಮ್ ಇನ್ನೊಂದು ವೀಕ್ ಶೂಟಿಂಗ್ ಇದೆ. ಅದಾದಮೇಲೆ ಓನ್ಲಿ ಸಾಂಗ್ಸ್, 3 ಸಾಂಗ್ಸ್ ಆಗಿದೆ. ಒಂದು ಸಾಂಗ್ ಕೊರಿಯೋಗ್ರಫಿ ನಾಗೇಶ್ ಮಾಡಿದ್ದಾರೆ, ಇನ್ನೊಂದು ಸಾಂಗು ರಾಜಸುಂದರಂ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಇನ್ನು 3 ಸಾಂಗ್ಸಲ್ಲಿ ಒಂದು ಸಾಂಗು ಭೂಷಣ್ ಮಾಸ್ಟರ್ ಮಾಡ್ತಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ, ಅದು ಪ್ರಭು ಮಾಸ್ಟರ್ ಮಾಡ್ತಿದ್ದಾರೆ, ಪ್ರಭುದೇವರು. ಆ್ಯಂಡ್ ಇನ್ನೊಂದು ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದೊಂದು ಫಾರಿನಲ್ಲಿ ಮಾಡ್ತಿದ್ದೀವಿ. ಫ್ಲೈಟ್ ಅಂದ ತಕ್ಷಣ ನನ್ನ ಮಗ ನೋಡ್ತಾನೆ ನಮ್ಮ ಇದ. ಆ್ಯಂಡ್ ಫಾರಿನ್ ಸಾಂಗ್ ಅಂದ್ಬಿಟ್ಟು ಅದು ರಾಹುಲ್ ಮಾಡ್ತಿದ್ದಾರೆ. ಅಂದರೆ ಪ್ರತಿ ಸಾಂಗನು ಒಬ್ಬೊಬ್ರು ಅಂದರೆ ಈ ಸರಿ ಯಾರು ರಿಪೀಟ್ ಇಲ್ಲ, ಒಂದೊಂದೇ ಸಾಂಗ್ ಹೋಗ್ರು. ಯಾಕೆಂದ್ರೆ ನಾನು ಕೆಲಸ ಕಲ್ತ್ಕೋಬೇಕಲ್ಲ. ನಾನು ಫಸ್ಟ್ ಸಿನಿಮಾ ನಂದಿದ್ದು, ನಾನು ಹೊಸಬ. ಅವ್ರ ಹತ್ರ ಏನಾದರೂ ಕಲಿಬೇಕು ಅನ್ನೋದು ಉದ್ದೇಶದಿಂದ ನಾನು ಅವ್ರ ಅಸ್ಟೆಂಟ್ ಆಗಿ ಮಾಡಿದ್ದೀನಿ. ಪ್ರೇಮ್ ಸರ್ ಯಾವಾಗಲೂ ರೇಗಿಸ್ತಾ ಇರ್ತಾನೆ, ಯಾರು ಅಸ್ಟೆಂಟ್ ಆಗಿ ಹೋಗ್ಬೇಡಿ ನೀವು ಅಂತ. ಸರ್, ಈಗ ಈ ಪ್ರಶ್ನೆ ನಿಮಗೂ ಮತ್ತು ಧ್ರುವ ಅವ್ರಿಗೂ. ಆರಂಭದಿಂದನೇ ಹೇಳ್ತಾ ಇದ್ದೀರಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಥರದಲ್ಲಿ. ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ? ಡಿಸೆಂಬರ್ನಲ್ಲೇ ಕೇಳಿ ಬರ್ತಾ ಇದೆಯಾ ಹೇಗೆ ಅನ್ನೋಂಥದ್ದು ಕನ್ಫರ್ಮೇಷನ್? ಡಿಸೆಂಬರಲ್ಲಿ ಬರುತ್ತೆ, 100% ಬರುತ್ತೆ. ಅಲ್ಲ, ಪದೇ ಅದು ಒಂದು ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅನ್ನೋಂಥದ್ದು. ನಾವು ಟೀಸರ್ ಬಿಟ್ಟಿರೋದು ಯಾವಾಗಲೂ ಟೀಸರ್ ಬಿಟ್ಟಿದ್ದೆ. ಆಮೇಲೆ ಡಬ್ಬಿಂಗ್ ಐ ಥಿಂಕ್ ನೀವು 1 ವರ್ಷ ಹಿಂದೆ ಟೀಸರ್ ಬಿಟ್ಟಿದ್ದೀವಿ, ಯುದ್ಧ ಶುರು ಮಾಡೋಣ ಅಂತ. ಅವಾಗಲೇ 1 year ಹಿಂದೆನೆ ಮಾಡಿದ್ದೀವಿ. ಸೊ ದಿಸ್ ಇಸ್ ಕಂಟಿನ್ಯೂ. ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿರ್ತೀವಿ. ಅದು ಜನ ಬಂದು ನಿಂತ್ಕೊಂಡು ನೋಡ್ಬೇಕು, ಅದಕ್ಕೆ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀನಿ, ದ ವಾರ್ ಬಿಗನ್ಸ್. ಸ್ಟಾರ್ಟಿಂಗಿಂದ ಅದೇ ಇದರಲ್ಲಿ ಹೋಗಿದೆ. ಸೊ ಡಿಸೆಂಬರ್ಗೆ ಬರ್ತೀವಿ. ಧ್ರುವ ಸರ್, ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋಂಥ ವಿಚಾರಕ್ಕೆ? ಫೀಲ್ಡ್ಗೆ ಇಳಿದ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ? ಸತ್ರೆ ವೀರಮರಣ, ಗೆದ್ರೆ ಸಿಂಹಾಸನ, ಯುದ್ಧ ಶುರು ಮಾಡೋಣ ಅಷ್ಟೇ. 17 ಕೋಟಿ ಸರ್, ಇಷ್ಟು ದೊಡ್ಡ 17 ಕೋಟಿ 70 ಲಕ್ಷ, ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ರೈಟ್ ಸೇಲ್ ಆಗಿರುವಂಥದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ? ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯಿತು ಅನ್ನುವಂಥದ್ದು? ಮೊದಲನೇದಾಗಿ ಸಾಂಗ್ಸಿಗೆ ಬಂದಾಗ, ನೀವು ಸಾಂಗ್ಸ್ ವಿಸಿಗೆ ಬಂದಾಗ, ಹಿಂದೆ ಐ ಥಿಂಕ್ ಆನಂದ್ ಅವರು ಮತ್ತು ಶ್ಯಾಮಣ್ಣ ಇದ್ದಾರೆ. ನಮ್ಮ ಸಿನಿಮಾ ಏನಾದರೂ ಯಾವುದದು ಅಡ್ಡ ಆಗಲಿ ಆ್ಯಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ. ಶ್ಯಾಮಣ್ಣ ಲಾಸ್ಟ್ಗೆ ಸಾಯ್ತಾ ನಮ್ಮ ಸಿನಿಮಾದ ಯಾವ್ದವರು? ನಮ್ದು ಯಾವುದೂ ಇಲ್ಲ, ಹಿಟ್ ಆಗ್ಯಾವಂತೆ. ಓಕೆ, ಸೊ ದೆನ್ ಒಂದು, ಆಮೇಲೆ ಧ್ರುವ ಅವ್ರದ್ದು ಅದು ಹಿಟ್ಟು, ಪೊಗರು ಅದು ಹಿಟ್ಟಾಗಿದೆ ಅಂತೆ. ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿದೆ. ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಎರಡನೇದೇನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದು ಇದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದೀವಲ್ಲ, ಸಿಂಗರ್ಗಳ ಕೈಲಿ, ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಆ ಪ್ರೈಸು ಹೆಂಗೆ ಅಂತಂದರೆ, ಕನ್ನಡ ನಾನು ಆಡ್ತಿರ್ತೀನಿ, ಸೊ ತೆಲುಗು ತಮಿಳು ಸಿದ್ಸೀರಾ ಮಾಡ್ತಾರೆ, ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ, ಓಕೆ, ಮಲಯಾಳಮ್ಮು ವಿಜಯ್ ಸುದಾಸ್ ಆಡ್ತಾರೆ. ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ, ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು. ಅಂದರೆ 260 ಜನ ಮೇಲೆ ಮಾಡಿದ್ದೀವಿ. ಅದಲ್ಲದೆ ನಿಮಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ 3 ಜನ ರಿದಮ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ 3 ಜನ ಶಿವಮಣಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರವ್ರ ಹೆಸರು ಮಗ, ನಮ್ಮ ರಿಕ್ಕಿ ಅದಾದಮೇಲೆ ಇವರು ನಮ್ಮ ತಬ್ಲಾ ತೋಫಿಕ್ ಕುರೇಶ್ ಅವ್ರು ಮಾಡಿದ್ದಾರೆ. ಅಂದರೆ ಈ ಥರ ಒಂದೊಂದು ಟೀಮ್ ಬರೀ 3 ಜನ ರಿದಮ್ ಮಾಡೋಕ್ಕೆ ಮ್ಯಾಕ್ಸಿಮಮ್ 60 ಮೆಂಬರ್ಸ್ ಮಾಡ್ತಾರೆ. 60 ಜನ ಹಂಗ್ಲೇಕ್ ಹಾಕೊಂಡ್ರೆ ನಿಮಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ. ಅಂದರೆ ಅಷ್ಟು ಖರ್ಚಾಗುತ್ತೆ, ಅಷ್ಟು ಇದು ಮಾಡಿದ್ವಿ. ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟು. ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲ ಕಡೆ ರೀಚ್ ಆಗಬೇಕು. ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟು ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ಮದು ಏನೋ ಅಲ್ಪ ಸ್ವಲ್ಪ ಹೆಸರು ಇರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ. ಅರ್ಜುನ್ ಜನ್ಯ, ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಧ್ರುವ ಅವನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ ಕಾಸು ಕೊಟ್ಟವ್ರೆ. ಅಷ್ಟು ಕಾಸು ಅಲ್ಲ, ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ದಾರೆ ಅಂದರೆ, ಒಂದು ಸಣ್ಣ ಎಕ್ಸಾಂಪಲು, ನಮ್ಮ ಎಡಿಟರ್ ಹತ್ರ ಹೋಗಿ, ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ದೀರಲ್ಲ ಅಂತಾರೆ. ಇಲ್ಲ, ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದರೆ, ಬಾಸ್ ಓಪನೇ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ. ಅಷ್ಟು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ್ ಆಡಿದವರು ನಂಗೆ ಶ್ಯಾಮಣ್ಣಗೆ ಮತ್ತು ಇವ್ರಿಗೆ ಸಾಂಗ್ ಕೇಳ್ಸೋಕೆ ಕರೆದೆ ಸ್ಟುಡಿಯೋಗೆ. ನಾವು ಅರ್ಜುನ್ ಅವ್ರಿಗೆ ಹೇಳಿದೆ, ಕೇಳಿಸ್ ಮಗನೆ ಅಂತ.
ಅದು ಓಪನ್ ಆಗಲೇ ಇಲ್ಲ. ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ 700-800 ಟ್ರ್ಯಾಕ್ಸ್ ಇದೆ, ಅಂದರೆ ಇಲ್ಲಿ ಓಪನ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗಲ್ಲ. ಅದು ತೊಗೊಂಡೋಗಿ ಚೆನ್ನೈಯಲ್ಲಿ ಮಾಡಬೇಕು, ತಿರ್ಗಿ ಅದನ್ನು ತೊಗೊಂಡೋಗಿ ಬಾಂಬೆಲಿ ಮಾಡಬೇಕು, ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನು ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್. ಇವಾಗಿರೋ ಥಿಯೇಟರ್ಸ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ, ಸೊ ಎಲ್ಲದಕ್ಕೂ ಬೇಕಲ್ಲ. ಸೊ ಆ ದೃಷ್ಟಿಯಿಂದ ಒಂಚೂರು ಜಾಸ್ತಿ ಖರ್ಚು ಮಾಡಿದ್ದೀವಿ. ಇಲ್ಲಿ ಖರ್ಚು ಮಾಡಿರೋ ಪಾಪ ಏನು ತೊಂದರೆ ಇಲ್ಲ ಸರ್. 1970-80s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನು. ಎಸ್ ಸರ್. ಐ ವಾಂಟ್ ಕಮರ್ಷಿಯಲ್ ಸರ್, ನೈಜ ಘಟನೆ. ಅದನ್ನು ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರನ್ನ ಕಟ್ಟೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ದೊಡ್ಡ ಸುಮಾರು ಒಂದು 20 ಎಕರೆಲಿ ಸೆಟ್ ಹಾಕಿದ್ದೀವಿ. ಬೆಂಗಳೂರು ಸೆಟ್ ಹಾಕಿದೆ ಅಲ್ಲೇ 1.5 ಇಯರಿಂದ ಸೆಟ್ ಇದೆ. ಅದು 20 ಎಕರೆಲಿ ಹಾಕಿದ್ವಿ ಸೆಟ್ನ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ಹಂಗಿರುತ್ತೆ ನಿಮಗೆ. ಪ್ರೇಮ್ ಸರ್, ರಂಗನಾಥ್ ಅಂತ ಮೈಕೆ ಸರ್ ಮೋಹನ್ ಬಿಕೆರೆ ಅವರು. ಪ್ರೇಮ್ ಸರ್, ನಮ್ಮ KF ಇಂದ ರಂಗನಾಥ್ ಅಂತ. ಸರ್, ಲಾಂಗ್ ಕೊಟ್ಟಿರೋ ಮೂವೀಸ್ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ. ಅಂದರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು, ಅಂದರೆ ಕರಿಯ ಆಗಿರಲಿ, ಜೋಗಿ ಆಗಿರಲಿ, ಸೊ ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ಜೊತೆಗೆ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 ಡೇಸು ಮತ್ತು ಜೋಗಿ 100+ ಡೇಸು. ಸೊ ಒಂದೇ ಸ್ಕ್ರೀನ್ನಲ್ಲಿ ತುಂಬಾ ಶೋಸ್ಗಳನ್ನ ಕಂಡಿತ್ತು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂಥ ಒಂದು ಟೈಮಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದರೆ ಡೇಸ್ ಅಂದರೆ ಲೆಕ್ಕ ಸರ್, ನನಗೆ ಆ್ಯಕ್ಚುಲಿ ಒಂದು ಮೂವಿ 100 ಡೇಸ್ನ. ಓಕೆ. ಆಮೇಲೆ ಮೊದಲನೇದೊಂದು ಕ್ವಶನ್ ನೀವು ಕೇಳಿದ್ರಿ, ಲಾಂಗ್ ಕೊಟ್ಟಿದ್ದೀರಿ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಇದೆ, ಕೊಡ್ತೀನಿ. ಹಿಡಿಯೋ ಸ್ಟೈಲು ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು, ಅದೊಂದು ಸ್ಟೈಲು. ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್. ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಧ್ರುವರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಮಚ್ಚು ಒಂದೇ ಇರ್ಬೋದು ನಮ್ಮದು. ಅಲ್ಲೊಂದು ಡೈಲಾಗ್ ಇದೆ ಸರ್, ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊಡೆದ್ಬಿಟ್ರೆ ಹುಚ್ಚರ ಆಗುತ್ತೆ, ಆ ಥರ ಡೈಲಾಗ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ. ಆಮೇಲೆ ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅಟ್ ಎ ಟೈಮ್ ಒಂದೇ ಸರಿ ರಿಲೀಸ್ ಮಾಡೋದು. ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳಿದೆ ಎಲ್ಲ ಥಿಯೇಟರ್ಗೂ ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ. ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ? ಇಲ್ಲ ಪ್ರೇಮ್ 300 ಥಿಯೇಟರ್ ಹಾಕ್ಬೇಡ, 400 ಥಿಯೇಟರ್ ಹಾಕ್ಬೇಡ, ಬೇಡ ಪ್ರೇಮ್. ನಾನು ಹೇಳ್ತೇವೆ ಸರ್, ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 ಥಿಯೇಟರ್ ಹಾಕ್ಬಿಟ್ಟು ಅದಾದಮೇಲೆ ಹಿಟ್ ಆದಮೇಲೆ, ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕೆಂದರೆ ಅವ್ನಿಗೆ ಮರಣ ಹೆಸರು ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ, ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತಾ 1 ವಾರ ಫುಲ್ ಆಗುತ್ತೆ. 1 ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನು ಸ್ಟಾರ್ಟ್ ಮಾಡಿದ್ದೆ ನಾನು, ಬೈಸ್ಕೊಂಡೂ ನಾನು, ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್, ನೋ ಪ್ರಾಬ್ಲಮ್, ಅದನ್ನೇನು ತಪ್ಪೇನಿಲ್ಲ. ಆ್ಯಂಡ್ ಜೋಗಯ್ಯನೂ ಹಂಗೆ ಮಾಡಿದ್ರು. ಜೋಗಯ್ಯ ಅಣ್ಣ ಕೇಳಿದ್ರು, ಏನು 360 ಥಿಯೇಟ್ರ್ ರಿಲೀಸ್ ಮಾಡ್ತಿದ್ಯಾ, ಏನು ಮರ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತಾಯಿದ್ದೆ, ನನಗೆ ದುಡ್ಡು ಬಂತು, ಯಾಕೆ ಪ್ರೊಡಕ್ಷನ್ ನಂದೇ ಅದು, ನಂಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋದು ರಾಜ್ಯ ಸೋಮ್ಯಾನ್, ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದಲ್ಲಿ ದುಡ್ಡು ಬರ್ತದು. ಸೊ ಅಂದರೆ ಈಗ ಆ ಟ್ರೆಂಡ್ ಸೇಮ್ ಇದೆ. ಯಾಕಂದರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವಾಗ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ, ಅವ್ರ ಸಿನಿಮಾಗಳಿಗಿಂತ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು. ನನಗೆ 1 ವಾರ ಹೋಗಲಿ 2 ವೀಕ್ಸ್ ಹೋಗಲಿ, ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 ಥಿಯೇಟ್ರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ ಇವರು 500 ಇದೆಯಾ ಮಗನೇ? ಒಂದು 500 ಥಿಯೇಟ್ರ್ ಇರ್ಬೋದು. 500 ಥಿಯೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟ್ರ್ನ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ಮದು KD ಭಟ್ರೆ 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ, 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ. ಸೊ ಬರೀ 400 ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ವಲ್ಲ ಅದು ಬರಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ, ಭಾರತದ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನಕ್ಕೆ ದುಡ್ಡು ಬರುತ್ತೆ, 6 ದಿನ ಹೋಗೋದು ಬೇಡ ಆ ಥರ. ಆ್ಯಂಡ್ ಸರ್, ಲುಕ್ಸ್ ಮತ್ತು ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ, ನೀವು ಸುದೀಪ್ ಸರ್ನ, ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ ಎಲ್ಲರೂ ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋದು, ಈ ಸ್ಟೇಜ್ ಮೇಲೆ ಇರೋನು ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್, ಅದರ ರಹಸ್ಯ ಏನು ಸರ್? ಇಲ್ಲ, ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ, ತುಂಬ ಸ್ನೇಹಿತರು. ನನಗೆ ಶಿವಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪವ್ರ ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ್ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದೀವಿ, ಹೊಸಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಪರೇಟ್ ಮಾಡ್ತಾರೆ. ನನಗೆ ಧ್ರುವರ್ನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು. ಯಾಕೆಂದರೆ ಶಿವಣ್ಣನ ಎಷ್ಟು ಚೆಂದ ಮೋಲ್ಡ್ ಮಾಡ್ತೀವಿ, ಅಪ್ಪವ್ರ ಶಿವಣ್ಣನ ಅಷ್ಟು ಚೆಂದಾಗೆ ಬಂದರು ಧ್ರುವ. ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ. ಅವ್ರೇನು ಹೀರೋ ಬಂದು ನಾನೊಬ್ಬ ಕಲಾವಿದ ಅಂತ ಗೊತ್ತಿರಲಿಲ್ಲ.
ಆಮೇಲೆ ಮಗನೇ ಇಲ್ಲ ಹೋಗೋ ನಿಂತಲು ನೀನು ಶೂಟಿಂಗ್ ಇಲ್ಲ ಹೋಗೋ ಬಸ್ಸಲ್ಲಿ ಕುತ್ಕೊಳ್ಳೋದು ಇಲ್ಲ ಅಣ್ಣ ಇಲ್ಲೇ ಇರ್ತೀನಿ ನೀನು ನೋಡ್ತಾ ಕುತ್ಕೋತೀನಿ ಅಂತ ಅನ್ನೋರು. ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಗೆಟಪ್ ಮಾಡಿ ರೆಡಿ ಮಾಡಿ ಅದು ಡೆಡಿಕೇಶನ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು. ಯಾಕೆಂದರೆ ಬಾಡಿನ ಅಷ್ಟು ಮಾಡ್ಕೊಂಡು 108 kg 110 kg ಬಾಡಿ ಮಾಡಿ ಸಡನ್ನಾಗಿ 80 kg ತಗೋಬಾ ಮಗ ಅಂತಂದರೆ ಅಣ್ಣ ಒಂದು 20-25 ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದ ಅಂದ್ಬಿಟ್ರೆ ಬೇರೆ ನನಗೆ ಇಲ್ಲ ಆಗಲ್ಲ ಅಣ್ಣ ಇದಾಗಲ್ಲ ಏನೂ ಹೇಳ್ತಿರ್ಲಿಲ್ಲ. ಲವ್ ಮಗನೇ ಒಂದು ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ಮಗ ಹಿಂದಿನ ಸೀನ್ ತೆಗೆದಿದ್ದೀನಿ ಮಧ್ಯ ಗ್ಯಾಪ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನ್ನು ಸ್ವಲ್ಪ ಇಳಿಸೋ ಇನ್ನೊಂದು 10 kg ಇಳಿಸ್ಬಿಡು ಅಂದರೆ ಅಣ್ಣ ಒಂದು 18 ಡೇಸ್ ಟೈಮ್ ಕೊಡಿ ಅಣ್ಣ 18 ಡೇಸ್ ಇಳಿಸ್ಕೊಂಡ್ಬಿಟ್ಟು ಅವನು 18 kg ಅಷ್ಟು ಇಳಿಸ್ಕೊ ಬಂದವನು. ಅಂದರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ. ಅಂದರೆ ಆ ಥರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ. ಸೊ ಏನು ಮೇಲೆ ಪ್ರೇಮ್ ಮೇಲೆ ಭರವಸೆ ಏನು ಸೊ ಅಲ್ಲ ಮಗನೇ ಆಗೋದು. ಸರ್ ಆಗುತ್ತೆ ಸ್ವಲ್ಪ ಕಮರ್ಷಿಯಲಾಗಿ ಹೋಗ್ತೀನಿ ಸರ್ ನಾನು ತೀರಾ ಬುದ್ಧಿ ಹೇಳೋಕ್ಕಂತೂ ಹೋಗಲ್ಲ. ಅಲ್ಲ 70s ಎಸ್ 70s ಅಂತಂದರೆ ನಿಮಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ ನಮ್ಮ ಬೆಂಗಳೂರು ಸಿಟಿ ಅವಾಗೆಲ್ಲ ಲಿಟ್ಲ್ ಬಿಟ್ ಹಳ್ಳಿ ಇದ್ದಂಗೆ. ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲ ಸೊ ಅದೆಲ್ಲ ಯೂಸ್ ಮಾಡಲ್ಲ. ಕೆಲವು ಯೂಸ್ ಮಾಡ್ತೀನಿ ಕೆಲವೆಲ್ಲ ಮಾಸಿವಾಗಿರ್ತದೆ. ಸೊ ಕಮರ್ಷಿಯಲಾಗಿ ಯಾಕಂದರೆ ರೀಚ್ ಎಲ್ಲರಿಗೂ ಆಗಬೇಕಲ್ಲ ಸರ್ ಎಲ್ಲ ಕಡೆ ರೀಚ್ ಆಗಬೇಕು. ಆಮೇಲೆ ಬೇರೆ ನಮಗೆ ಹಿಂದಿ ಡಬ್ ಮಾಡಿದ್ರು ಕೆಲವು ಶಾರ್ಟ್ಸ್ಗಳನ್ನ ಏನು ಮಾಡ್ತೀವಿ ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ ತೆಲುಗುನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ. ಅದು ಡಬ್ ಮಾಡಬೇಕಾದ್ರೆ ಕ್ಲೋಸಲ್ಲಿ ನಿಮಗೆ ಇದಾಗುತ್ತೆ. ಸೊ ಅದರಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರವ್ರದ್ದೇ ಆದ ಒಂದು ಇದನ್ನು ಮಾಡಿದ್ವಿ. ಯಾಕೆಂದರೆ ಉದಾಹರಣೆಗೆ ಈಗ ಸಾಂಗ್ ಬರೆಯೋಕ್ಕೆ ಕೊಟ್ಟೆ ನಾನು ಚಂದ್ರಬೋಸ್ ಸಾಂಗ್ ಬರೀತಾರೆ ಇದು ಆಸ್ಕರ್ ಅವಾರ್ಡು ತಂಡಲ್ಲ ತ್ರಿಬಲರ್ ಅವರು ಬರೀತಿದ್ದಾರೆ ಎಲ್ಲ ಸಾಂಗು ಅವರೇ ಬರ್ಕೊಟ್ಟಿದ್ದಾರೆ ಕನ್ನಡ. ನಾನು ಮತ್ತು ನಮ್ಮ ಮಂಜು ನಮ್ಮ ಹುಡುಗ ಅವನೊಂದು ಬರ್ದಿದ್ದಾನೆ 4 ಸಾಂಗ್ ನಾನು ಬರ್ದೀನಿ 2 ಸಾಂಗ್ ಅವನು ಬರ್ದಿದ್ದಾನೆ. ಸೊ ಕನ್ನಡದಲ್ಲಿ ತೆಲುಗಲ್ಲಿ ಬಂದ್ಬಿಟ್ಟು ಚಂದ್ರಬೋಸ್ ಮಾಡಿದ್ದಾರೆ. ತಮಿಳು ಬಂದು ಮದನ್ ಕರ್ಕಿ ವೈರ್ಮುತ್ತು ಅವ್ರ ಮಗ ಮಾಡಿದ್ದಾರೆ. ಆ್ಯಂಡ್ ಹಿಂದಿ ಬಂದು ರಕೀಬ್ ಆಲಮ್ ಅಂತ ಮಲಯಾಳಂ ಬಂದ್ಬಿಟ್ಟು ಗೋಪಾಲ್ ಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬಟ್ ಅವರೆಲ್ಲ ಸಾಂಗ್ಸ್ ಬರ್ಕೊಟ್ಟ ಮೇಲೆ ಹೇಳಿದ್ರು ನನಗೆ ಪ್ರೇಮ್ ಅವರೇ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ ಯಾಕಂದರೆ ಕೆಲವು ಶಾರ್ಟ್ಸ್ಗಳಲ್ಲಿ ನೀವೇನಾದರೂ ಇದು ಮಾಡಿದ್ರೆ ಸಾಹಿತ್ಯ ನಾವು ಚೇಂಜ್ ಮಾಡ್ತೀವಿ ಕೆಲವು ಅಂತ. ಅಂದರೆ ಆ ಥರ ಪ್ರತಿಯೊಂದು ಚೇಂಜ್ ಆಗ್ತಾರೆ ಸರ್ ಲ್ಯಾಂಗ್ವೇಜು ಮತ್ತು ಲಿಪ್ಪು ಇದು ಮೂಮೆಂಟಿಗೆ ನಮಗೆ ತಕ್ಕಂತೆ ಸ್ಕ್ರೀನ್ ಪ್ರೆಸೆನ್ಸಿಗೆ ತಕ್ಕಂತೆ ಮಾಡ್ತಿರ್ತೀನಿ. ಎಸ್ ಸರ್ ಸರ್ ಇಲ್ಲ ಅಂದರೆ ಪ್ರತಿ ಸಾರಿ ಸರ್ ಮದರ್ ಸೆಂಟಿಮೆಂಟ್ ಯಾಕೆಂದರೆ ತಾಯಿ ದೇವರು ಓಕೆ ಇದನ್ನು ಬೇರೆ ಥರ ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಎಮೋಷನ್ಸೇ ಧ್ರುವರು ಈ ಸಿನಿಮಾದಲ್ಲಿ ಕಾಳಿದಾಸ ಎಮೋಷನ್ಸು ನನಗೆ ಪ್ರತಿ ಸಾರಿ ನಾನು ಅರ್ಜುನರು ಅವಾಗಲೇ ಹೇಳಿದ್ರು ನೋಡಿದ್ರೆ ತುಂಬ ಫೀಲ್ ಆಗ್ಬಿಡುತ್ತೆ ಓಪನಿಂಗ್ ಸಿನಿಮಾನೇ ಅದನ್ನಂತ ಅಷ್ಟು ಚೆನ್ನಾಗಿ ನೋಡಿದ್ರು. ಸುಮಾರು ಒಂದು 50 ಸರಿ ನಾನು ಅದು ಎಡಿಟ್ ಮಾಡಿ ನೋಡ್ತಾ ಇರ್ತೀನಿ ಯಾವಾಗಲೂ ಎಡಿಟ್ ಮಾಡ್ತಾನೆ ಇರ್ತೀನಿ ಹಗಲು ರಾತ್ರಿ ನಾನು ನೋಡಲ್ಲ. ಸೊ ಧ್ರುವರ್ ನೋಡಿದ್ರೆ ನಾನು ಯಾರೇ ಒಬ್ಬ ಪ್ರೇಕ್ಷಕ ಧ್ರುವರ್ನ ಈ ಸಿನಿಮಾದಲ್ಲಿ ನೋಡಿದ್ರೆ ನಾನು ಅವನ ಥರ ಹುಟ್ಟಬೇಕಾಗಿದ್ದು ಗುರು ಅವನ ಥರ ಬದುಕಬೇಕು ಗುರು ಅವನ ಥರ ಬಾಳ್ಬೇಕು ಗುರು ಅಂತ ಅನಿಸ್ಬೇಕು. ಅಷ್ಟು ಇನ್ಸ್ಪೈರ್ ಆಗ್ತಾರೆ ಧ್ರುವ. ಅಂದರೆ ಅಷ್ಟು ಎಮೋಷನ್ಸ್ ಇದೆ ಸರ್ ಆ ಪಾತ್ರನೇ ಎಮೋಷನ್ನಾಗಿ ತೊಗೊಂಡೋಗಿದ್ದೀನಿ ಇದರಲ್ಲಿ. ಮೇಡಮ್ ನಮಸ್ಕಾರ ಹೆಂಗಿದ್ದೀರಿ? ಓಕೆ ಪ್ರೇಮ್ ಧ್ರುವ ಆ್ಯಂಡ್ ಸುಪ್ರೀತ್ ಎವ್ರಿಬಡಿ ಯು ಆರ್ ಟಾಕಿಂಗ್ ಅಬೌಟ್ ಪ್ರೇಮ್ ನೀವು ಧ್ರುವ ಸರ್ಜಾದ ಪಂಕ್ಚುವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ಕೆ ಹೋಗ್ತಾ ಇದೆ ಅಂತ. ಬಟ್ ವೇರ್ ಇಸ್ ದ ಪಂಕ್ಚುವಾಲಿಟಿ ಆಫ್ ಬ್ರಿಂಗಿಂಗ್ ದ ಮೂವಿ ಟು ಥಿಯೇಟರ್ಸ್? ಫುಲ್ ಎಲ್ಲರೂ ದಿನ ಮಾತಾಡ್ತಾ ಇರೋದೇ ಥಿಯೇಟರ್ಸ್ ಮುಚ್ಚೋಗ್ತಾ ಇದೆ ಆಗಿದೆ ಅಂತ. What is your punctuality to bring the movie to theaters? Yeah, thank you madam. ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ. ಗುಡ್ ರಿಯಲಿ ಗುಡ್ ಥ್ಯಾಂಕ್ ಯು ಸೊ ಮಚ್. ಅಣ್ಣ ನೀನು ಕೇಳ್ಬಿಡ್ತೀಯ ಅದೇನೆ ಇಲ್ವಾ? ಓಕೆ ಸರ್ ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಆ್ಯಂಡ್ ದೆನ್ ಪ್ರೊಡ್ಯೂಸರ್ ಒಂದು ಇದನ್ನು ತಿಳ್ಕೊಳ್ಳಿ. ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ. ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ. ಆವಾಗ ವರ್ಷಕ್ಕೆ 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಾಯಿದ್ರು ಸರ್ ಒಪ್ಕೋತೀನಿ. ಹೆಂಗೆ ಮಾಡ್ತಿದ್ರು? ಗ್ರಾಫಿಕ್ಸ್ ಇತ್ತ ಸರ್? ಗ್ರಾಫಿಕ್ಸ್ ಇರಲಿಲ್ಲ. ಓಕೆ ಇವಾಗಲೂ ಹಂಗೆ ಮಾಡೋಕೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೋ ತಗೊಂಬಂದು ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹೋಗ್ಬಿಡ್ತದೆ. ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡಬೇಕು ಅಂದರೆ ಕ್ವಾಲಿಟಿ ಮಾಡಬೇಕು. ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಮೇಡಮ್. ಒಂದು ಕ್ವಾಲಿಟಿ ಮಾಡೋಕ್ಕಂತೂ ಟೈಮ್ ಬೇಕೇ ಬೇಕು. ಒಂದು ಹಂಗನ್ಬಿಟ್ಟು ನಾನು ಹೋಗಿದ್ರು ಅವ್ರಿಗೆ ಬಾ ಮಗ ನೀವು 3 ಪಿಕ್ಚರ್ ಮಾಡೋ ದರ್ಶನ್ ಅವ್ರಿಗೆ ನೀವು 2 ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ 1 ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ. ಇವಾಗ ಒಂದು ರಿಲೀಸ್ ಆಗಬೇಕು ಅಂದರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವ ಅವರು ಯಶ್ ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಆ್ಯಂಡ್ ದೆನ್ ಇನ್ನೂ ಇದ್ದಾರೆ ಗಣೇಶ್ ಅವರು ಇದ್ದಾರೆ ಸುಮಾರು ಜನ ಇನ್ನೂ ಇದ್ದಾರೆ. ಸಾರಿ ಹೆಸರಲ್ಲಿ ತಪ್ಪು ತಿಳ್ಕೊಬಿಟ್ರಪ್ಪ ಯಾರೋ ಆಮೇಲೆ ಅವ್ರ ಫ್ಯಾನ್ಗಳು ಬೈಗಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗುರುವೆ ಆಯಿತಾ ದಯವಿಟ್ಟು. ಸೊ ನಾನು ಹೇಳ್ತಾ ಇರೋದು ಒಂದು
ಉಪ್ಪಿ ಸಾರ್ ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ. ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಮೇಡಮ್, ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಇಷ್ಟು ಜನ ರಿಲೀಸ್ ಆಗುತ್ತೆ ಅಲ್ವಾ? ಮತ್ತು ಹೇಳ್ತಾ ಇದ್ದಾರೆ ಸರ್ ಮೇಡಮ್ ಏನು ಮಾಡಕ್ಕೆ ವರ್ಷಕ್ಕೊಂದ್ಸಲ ಬಟ್ ದಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್ಸ್ ಅಂಡ್ ಆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್. ಮಾಡಬೇಕು ಮೇಡಮ್. ಅಂದರೆ ಎಲ್ಲರೂ ಮೈಕ್ ಇಟ್ಕೊಂಡು ಹೇಳ್ತಾರೆ ಬಟ್ ನೋಬಡಿ ಡಸ್ ಇಟ್. ಹೌದು ಪ್ರಾಕ್ಟಿಕಲ್ ಬಿ ಪ್ರಾಕ್ಟಿಕಲ್ ಅಷ್ಟೇ ಮೇಡಮ್. ಅದು ಎವ್ರಿ ಡೇ ಎವ್ರಿವನ್ ಟೆಲ್ಸ್ ಓಕೆ ಆಯ್ತು ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ, ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ, ವಾಟ್ ನೆಕ್ಸ್ಟ್? ಮೇಡಮ್ ಇಲ್ಲ ನಾನು ಮೇಡಮ್ ಕನ್ನಡ ಇಂಡಸ್ಟ್ರಿ 17 ಕೋಟಿ 70 ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತು ಮೇಡಮ್. ಯಾಕೆ ವೈ? ಇಲ್ಲ ಎಲ್ಲ ಹೇಳ್ತಾರೆ ಲೈಕ್ ಈ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ ಆಡಿಯೋ ಎಲ್ಲ ಕರೆಕ್ಟ್ ಆಗಿದೆ. ಹೌದು ಮೇಡಮ್, ಅವ್ರವ್ರ ಕೆಪಾಸಿಟಿ ಸ್ಟಿಲ್ ಯಾಕೆ ಕನ್ನಡ ಇಂಡಸ್ಟ್ರಿ ಮೇಡಮ್. ಒಬ್ಬ ರೈತ, ಈ ಉದಾಹರಣೆ ಹೇಳ್ಬಿಡ್ತೀನಿ, ಒಬ್ಬ ರೈತ ಬಂದ್ಬಿಟ್ಟು ಯಾವುದೋ ಒಂದು ಜಮೀನಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ಅವನು ಉತ್ಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅವ್ನು ಅಲ್ಲಿಗೆ ಹೋಗಲ್ಲ ಮೇಡಮ್. ಅವನು ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಿ ಕಿತ್ತಾಕ್ಬಿಟ್ಟು ಕಬ್ಬು ಹಾಕ್ತಾನೆ. ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬ ಇವನು ಮಾಡಲೇಬೇಕು. ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪು ಅದು. ಓಕೆ ಇವಾಗ ನೀವು ಹೇಳ್ತಾ ಇದ್ರಲ್ಲ ಕಾಂಪಿಟೇಷನ್, ಇಸ್ ದಿಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ಜಸ್ಟ್ ಅ ಕನ್ನಡ ಫಿಲ್ಮ್? ಯಾವ್ದು ಮೇಡಮ್? ಕೇಳಿ ಕೇಳಿ ಗೊತ್ತಿಲ್ಲ ಮೇಡಮ್, ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು, ಐ ಥಿಂಕ್ ಸೊ. ಯು ಟೆಲ್ ಅಸ್ ನೋ, ವಿ ವಾಂಟ್ ಟು ನೋ. ಅಲ್ಲ ಹೇಳಿದ್ವಲ್ಲ ಮೇಡಮ್, ಚಂದ್ರಬೋಸ್ ಬರೀತಿದ್ದಾರೆ, ಆಮೇಲೆ ಇವ್ರು ಬರೀತಿದ್ದಾರೆ, ಅವ್ರು ಬರೀತಿದ್ದಾರೆ, ಇವ್ರು ಬರೀತಿದ್ದಾರೆ, ಹೇಳಿದ್ನಲ್ಲ ಮೇಡಮ್. ಈ ಪ್ಯಾನ್ ಇಂಡಿಯಾ ಸಿನಿಮಾ ಇಂದ ಆಮೇಲೆ ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಇನ್ನೊಬ್ರು ಬರ್ತಾರೆ. ಎಲ್ಲ ಸ್ಟಾರ್ಸ್ನು ಕರ್ಕೊಂಡ್ ಬಂದಿದ್ದಾರೆ. ಈ ಪ್ಯಾನ್ ಇಂಡಿಯಾ ಇದರಿಂದ ಡಿಲೇ ಆಗೋದು, ಕನ್ನಡಕ್ಕೆ ಏನ್ ಬಿಸ್ನೆಸ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್? ಪ್ಯಾನ್ ಇಂಡಿಯಾ ಮೇಡಮ್ ಇದು ಬಿಸ್ನೆಸ್ ಸಿನಿಮಾ. ಓಕೆ, So you only think about Business. languages, not Kannada cinema. What business are you giving to Kannada cinema is important? No. What business are you giving to theaters in Kannada cinema is important, right? ಎಸ್ Yeah. ಎಸ್. ಫಸ್ಟು ಕನ್ನಡ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಮೇಡಮ್. ಇಲ್ಲ ಅಂದರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ, ದುಡ್ಡು ಹಾಕ್ಬಿಟ್ಟು ಮೇಡಮ್, ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದ್ದಾರೆ, ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ದೀರಾ? Asking